ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ, ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಅಜ್ಜಿಯ ಕಥೆಯನ್ನು ಮುಂದುವರಿಸೋಣ. ಯಾಕಂತಂದರೆ ಅಜ್ಜಿ ಅಂತಂದಾಗ ನನಗೆ ನೆನಪಾಗೋದು ನಾವು ಮಕ್ಕಳಿದ್ದಾಗ ಕೇಳ್ತಾ ಇದ್ದಂಥ ಕಥೆಗಳು, ಅದರಲ್ಲೂ ಕೂಡ ಪಂಚತಂತ್ರದ ಕಥೆಗಳು. ಈ ಪಂಚತಂತ್ರದ ಕಥೆಗಳು ಹೇಗೆ ಅಂದರೆ, ರಾಜನ ಮಕ್ಕಳಿಗೆ ಅವ್ರು ಎಂಥ ದುಷ್ಟರಿರ್ತಾರೆ, ಎಷ್ಟು ತುಂಟರು, ಎಷ್ಟು ಆಟ ಅಂತಂದರೆ ಅವ್ರಿಗೆ ಓದಿದ ಕಡೆ ಗಮನ ಇರಲಿಲ್ಲ. ಹಾಗಾಗಿ ಅವು ಯಾವ ಗುರುಗಳಾದರೂ ಕೂಡ ಅವ್ರ ಹತ್ರ ಇವ್ರಿಗೆ ಪಾಠ ಮಾಡೋಕ್ಕಾಗಲ್ಲ ಅಂತ ಬಿಟ್ಬಿಡೋರು. ಅಂಥ ಸಮಯದಲ್ಲಿ ಒಬ್ಬರು ವಿಷ್ಣುವರ್ಮ ಅಂತ ಶರ್ಮ ಅಂತ ಬಂದು ಅವರು ಮೂರು ಮಕ್ಕಳಿಗೆ ಪ್ರಾಣಿಗಳು, ಪಕ್ಷಿಗಳು ಮತ್ತು ನಿಸರ್ಗದ ಉಪಮೆಯನ್ನು ಕೊಟ್ಟು ಅವ್ರಿಗೆ ಕತೆ ಮುಖಾಂತರ ಅವರನ್ನು ಉತ್ತಮಗೊಳಿಸ್ತಾರೆ. ಹಾಗಾಗಿ ಇದನ್ನು ನಾನು ಇವತ್ತು ಒಂದು ಪುಟ್ಟ ಕಥೆಯನ್ನು ನಮ್ಮ ಇಂದಿನ ಮಕ್ಕಳಿಗೆ ಅಜ್ಜಿ ಕತೆ ಅಂತ ಹೇಳ್ತಾ ಇದ್ದೀನಿ. ಒಂದು ಸುಂದರವಾದಂಥ ಒಂದು ಸರೋವರ ಇತ್ತು. ಆ ಸರೋವರ ತುಂಬ ಬಣ್ಣದ ಮೀನುಗಳು ಬೇಕಾದಷ್ಟು ರಾಶಿಯಾಗಿದ್ವು. ಒಂದು ಸಲ ಈ ಮೀನುಗಾರರು ಬಂದುಬಿಟ್ಟು, ಇಲ್ಲಿ ಬಲೆ ಹಾಕಿದರೆ ನಮಗೆ ಎಷ್ಟು ಮೀನುಗಳು ಸಿಕ್ಕುತ್ತೆ, ಎಷ್ಟು ಚೆನ್ನಾಗಿದೆ ಇದು ಅಂತ ಸಂತೋಷ ಪಡ್ತಾರೆ. ಅವರ ಮಾತನ್ನು ಒಂದು ಪುಟ್ಟ ಮೀನು ಕೇಳಿಸ್ಕೊಳ್ಳುತ್ತೆ. ಅಯ್ಯೋ, ನಾಳೆ ಬಂದು ಇವರು ಬಲೆ ಹಾಕಿಬಿಟ್ರೆ ನಮ್ಮ ಜೀವ ಹೊಟ್ಟೋಗುತ್ತಲ್ಲ, ಬಲೆಯಲ್ಲಿ ನಾವು ಸಿಕ್ಕಾಕೊಂಡ್ರೆ ನಾವು ಹೇಗೆ ಉಳಿಯೋದು ಅಂತ ಈಜ್ಕೊಂಡು ಹೋಗ್ಬಿಟ್ಟು ತನ್ನ ಅಜ್ಜನಿಗೆ, ಅಪ್ಪನಿಗೆ, ಅಮ್ಮನಿಗೆ ಎಲ್ಲರಿಗೂ ಮೀನುಗಳಿಗೆ ಬನ್ನಿ ಅಂತ ಕರೆದ್ಬಿಟ್ಟು ಅವ್ರಿಗೆ ಹೇಳುತ್ತೆ, ಅಯ್ಯೋ ನಾಳೆ ಬಂದು ಬಲೆ ಹಾಕ್ತಾರಂತೆ, ಮೀನುಗಾರರು ಬರ್ತಾರಂತೆ, ಅವ್ರು ಬಲೆ ಹಾಕಿಬಿಟ್ರೆ ನಾವೆಲ್ಲ ಸತ್ತೋಗ್ಬಿಡ್ತೀವಿ ಅಂತ ಹೇಳುತ್ತೆ. ಆವಾಗ ಮುದಿ ಮೀನು ಹೇಳುತ್ತೆ, ಅಯ್ಯೋ ಏನು ಮಾಡೋಕ್ಕಾಗುತ್ತೆ, ನಮ್ಮ ಹಣೆ ಬರ, ಸಾಯೋದೇ ಆದರೆ ಸಾಯ್ತೀವಿ, ಏನು ಮಾಡೋಕ್ಕಾಗುತ್ತೆ, ಅವ್ರು ಬಲೆ ಹಾಕಿದರೆ ನಾವು ತಪ್ಪಿಸ್ಕೊಳಕ್ಕಾಗತ್ತಾ, ಸಿಕ್ಕಾಕೊಳ್ತೀವಿ, ಅದು ಬಿಡಿ ಹೋಗಲಿ, ಏನು ಮಾಡೋಕ್ಕಾಗಲ್ಲ ಅಂತ ದುಃಖ ಪಟ್ಕೊಂಡು ಸುಮ್ಮನೆ ಕೂತ್ಕೊಳ್ಳುತ್ತೆ. ಆವಾಗ ಇನ್ನೊಂದು ಯುವಕ ಮೀನು ಹೇಳುತ್ತೆ, ಇಲ್ಲ ಅವ್ರು ಬಲೆ ಹಾಕ್ತಾರೆ ಅಂತ ನಾವು ಕೈ ಕೊಟ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ, ಸಾಯೋಕ್ಕಾಗತ್ತಾ, ಇಲ್ಲ ಏನಾದರೂ ಉಪಾಯ ಮಾಡಬೇಕು ಅಂತ. ಆವಾಗ ಇನ್ನೊಂದು ಪುಟ್ಟ ಮೀನು ಹೇಳುತ್ತೆ, ಇಲ್ಲ ನಾವು ಇವತ್ತಿಂದ ಇಲ್ಲಿಂದ ಈಜ್ತಾ ಹೋಗ್ಬಿಟ್ರೆ ಆಚೆ ದಡಕ್ಕೆ ಹೊರಟೋಗ್ಬಿಡ್ತೀವಿ, ಅವರು ಇಲ್ಲಿ ಬಂದು ಬಲೆ ಹಾಕಿದರೆ ನಾವು ಆ ಬಲೆಯಲ್ಲಿ ಸಿಕ್ಕಾಕೊಳ್ಳಲ್ಲ, ಇವತ್ತಿಂದ ಪ್ರಯತ್ನ ಮಾಡೋಣ, ನಡೀರಿ ಅಂತಂದು. ಸೊ ಯಾರು ಆ ಪುಟ್ಟದ ಮೀನಿನ ಪ್ಲ್ಯಾನನ್ನು ಐಡಿಯಾ ತಗೊಂಡು ಆಯಿತು ಅಂತ ಹೋಗ್ತಾರಲ್ಲ, ಅವರೆಲ್ಲ ಈಜ್ಕೊಂಡು ಆ ದಡಕ್ಕೆ ಹೋಗ್ತಾರೆ. ಆಮೇಲೆ ಮಾರನೇ ದಿನ ಅವರು ಮೀನುಗಾರರು ಬಂದು ಬಲೆ ಹಾಕಿದಾಗ ಈ ಮುದುಕ ಮೀನು ಒಂದು ನಕಾರಾತ್ಮಕ ಚಿಂತೆಯಿಂದ ಏನು ಮಾಡೋಕ್ಕಾಗುತ್ತೆ, ನಮ್ಮ ಹಣೆ ಬರಹ ಅಂತ ಇದ್ದವರು ಅವರೆಲ್ಲ ಆ ಮೀನುಗಳು ಬಲೆಯಲ್ಲಿ ಸಿಕ್ಕಾಕೊಳ್ತವೆ. ಆದರೆ ಯಾರು ಈಜ್ಕೊಂಡು ಇನ್ನೊಂದು ದಡಕ್ಕೆ ಹೋಗಿ ಮುಟ್ಟಿರ್ತಾರಲ್ಲ ಅವರೆಲ್ಲ ಉಳ್ಕೊಳ್ತಾರೆ. ಮಕ್ಕಳೇ, ಈ ಕಥೆಯಿಂದ ನಾವೇನು ಕಲಿತೀವಿ? ಆಗೋದಿಲ್ಲ ಅಂತ ಕೈ ಕಟ್ಟು ಕೂತ್ಕೊಳ್ಬಾರ್ದು, ಅಯ್ಯೋ ನಮ್ಮ ಹಣೆ ಬರಹ ಅಂತ ಬಿಡೋಕ್ಕಾಗೋದಿಲ್ಲ. ಇದನ್ನು ಉಪನಿಷತ್ನಲ್ಲಿ ಹೇಳ್ತಾರೆ, ನಮ್ಮ ಆಸೆ ಹೇಗಿರುತ್ತೋ ಹಾಗೆ ನಮ್ಮ ಸಂಕಲ್ಪ ಹೇಗಿರುತ್ತೋ ಹಾಗೆ ನಮ್ಮ ಕರ್ಮ ಹೇಗಿರುತ್ತೋ ಅದರ ಹಾಗೆ ಪ್ರತಿಫಲ, ಆ ಪ್ರತಿಫಲ ಹೇಗೋ ಹಾಗೆ ನಮ್ಮ ಭವಿಷ್ಯ ಅಂತ. ಇಲ್ಲಿ ನಾವು ಸಾಯ್ತೀವಿ ಅಂತ ಕೂತ್ಕೊಂಡ್ಬಿಟ್ರೆ ಆಗೋದಿಲ್ಲ. ಆವಾಗ ಬದುಕಬೇಕು ಅನ್ನೋ ಆಸೆ ನಮ್ಮಲ್ಲಿ ಡಿಸೈರ್ ಬಂದಿದ್ದೇ ಆದರೆ ನಾವು ಸಂಕಲ್ಪ ಮಾಡ್ತೀವಿ, ಇಲ್ಲಿಂದ ಈಜ್ಕೊಂಡು ಆ ಕಡೆಗೆ ಹೋಗಿ ನಮ್ಮ ಜೀವವನ್ನು ಉಳಿಸ್ಕೊಳ್ಳೋಕ್ಕೆ ಸಂಕಲ್ಪ ಮಾಡ್ತೀವಿ. ಆ ಸಂಕಲ್ಪದ ಪ್ರಕಾರ ಈಜ್ಕೊಂಡು ಹೋಗ್ತೀವಿ. ಆ ಈಜ್ಕೊಂಡು ಹೋಗಿದ್ದಕ್ಕೆ ನಮ್ಮ ಜೀವ ಉಳಿಯುತ್ತೆ. ಆ ಜೀವ ಉಳಿದಿದ್ದರಿಂದ ನಮ್ಮ ಮುಂದೆ ಭವಿಷ್ಯ ಚೆನ್ನಾಗಾಗತ್ತೆ, ಆನಂದದಿಂದ ಇರ್ಬೋದು. ಇದನ್ನು ಮಕ್ಕಳಿಗೆ ಅಪ್ಲೈ ಮಾಡಿದರೆ ಪರೀಕ್ಷೆ ಬರುತ್ತೆ ಅಂತಂದು ಗೊತ್ತಿರುತ್ತೆ. ಇನ್ನೇನು ಸ್ಕೂಲು ಕಾಲೇಜು ಶುರು ಆಗ್ತಾಯಿದೆ. ಸ್ಕೂಲು ಕಾಲೇಜು ಶುರು ಆಗ್ತಾ ಇದ್ದಂಗೆ ನಾವು ಗೊತ್ತು, ನಮಗೆ ಪರೀಕ್ಷೆ ಬರುತ್ತೆ, ಅದರಲ್ಲಿ ಚೆನ್ನಾಗಿ ಮಾಡಬೇಕು ಅಂತ. ಹಾಗಾಗಿ ಮೊದಲೇ ದಿನದಿಂದನೇ ನಾವು ಓದೋದನ್ನು ಪ್ರಾರಂಭ ಮಾಡಿ ನಮ್ಮ ಹೋಮ್ವರ್ಕನ್ನು ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟೆಲ್ಲ ರಿವಿಷನ್ ಮಾಡ್ತಾ ಹೋಗ್ಬಿಟ್ರೆ ಮುಂದೆ ಪರೀಕ್ಷೆ ಬಂದಾಗ ನಮಗೆ ಉತ್ತಮವಾದಂಥ ಫಲ ಸಿಕ್ಕತ್ತೆ, ನಮ್ಮ ಭವಿಷ್ಯ ಒಳ್ಳೆಯದಾಗತ್ತೆ. ಹಾಗಾಗಿ ನಾವು ಹಣೆ ಬರಹ ಅಂತ ಬಿಡೋದು ಬೇಡ, ನಮ್ಮ ಹಣೆ ಬರಹನ್ನು ನಾವು ಸರಿ ಮಾಡ್ಬೋದು ಅನ್ನೋ ಆತ್ಮವಿಶ್ವಾಸದಿಂದ
ನಾವು ಮುಂದೆ ಹೋಗೋಣ. ಬನ್ನಿ, ಇವತ್ತಿಂದ ನಾವು ಒಂದು ನಿಮಿಷನೂ ಸಮಯ ವ್ಯರ್ಥ ಮಾಡ್ದೇನೆ ಪ್ರತಿನಿತ್ಯನೂ ಕೂಡ ನಮ್ಮ ಶರೀರ, ಬುದ್ಧಿ, ಮನಸ್ಸು, ಚಿತ್ತ ಎಲ್ಲವೂ ಚೆನ್ನಾಗಾಗಕ್ಕೆ ಪ್ರಯತ್ನಪಟ್ಟು ನಮ್ಮ ಭವಿಷ್ಯವನ್ನು ನಾವು ಉಜ್ವಲ ಮಾಡೋಣ. ಎಲ್ಲ ಮಕ್ಕಳಿಗೂ ವಿಜು ಅಜ್ಜಿಯ ಶುಭಾಶಯಗಳು, ಆಶೀರ್ವಾದಗಳು. ನಮಸ್ಕಾರ.